ನೋಡ್ರಿ ಅದೇ ಅಡ್ವರ್ಟೈಸ್ಗಳಲ್ಲೇ ಸರ್ಕಾರಿ ಅಡ್ವರ್ಟೈಸಲ್ಲೇ ಇಬ್ಬರು ಹಾಕೊಳ್ತಾರೆ ಒಳಗಡೆ ಗಾಯ. ಅದು ಮೊದಲ ಸಿದ್ದರಾಮಯ್ಯನವ್ರು ಎಲ್ಲಿ ಫೋಟೋ ಬರ್ತದೆ ಅದು ಬಾಜುಕ್ ಅವ್ರಿಗೆ ಇರೋದನ್ನ ಡಿ ಕೆ ಶಿ ಅವರು ನೋಡ್ರಿ ಅವ್ರನ್ನ ಹಿಂದಿನ ಅಡ್ವರ್ಟೈಸ್ಮೆಂಟು ಇವತ್ತಿನ ಅಡ್ವರ್ಟೈಸ್ಮೆಂಟ್. ಇಂಥ ಪ್ರಸಂಗದಲ್ಲೇ ಎಂ ಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನು ಡಿ ಸಿ ಎಂ ಮಾಡ್ತಾರೆ ಇವರು ಅಂತ. ಯಾಕಂದ್ರೆ ಆಲ್ರೆಡಿ ಬೆಳಗಾವಿ ಜಿಲ್ಲೆ ವಿಷಯದಲ್ಲಿ ಎಲ್ಲರಿಗೂ ಗೊತ್ತದ ಈ ಸತೀಶ್ ಅವರ ಒಂದು ಸಮಾನಾಂತರವಾಗಿ ಇನ್ನೊಂದು ಶಕ್ತಿಯನ್ನು ಹುಟ್ಟಾಕಿದ್ದಾರೆ. ಯಾರಪ್ಪ? ನಮ್ಮ ಲಕ್ಷ್ಮಣ ಸವದಿ ಅವರನ್ನು. ಲಕ್ಷ್ಮಣ ಸವದಿ ಅವರನ್ನ ಮೂಲತಃ ಇದು ಮಾಡಲೇಬಾರದು ಅನ್ನೋ ದೃಷ್ಟಿ ಇಟ್ಕೊಂಡು ಪಟ್ಟಣವ್ರನ್ನ ಮತ್ತು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಒತ್ತಡದಿಂದ ಮಾಡಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದರು ನಮ್ಮ ಸತೀಶ್ ಅವರು. ಆದರೆ ಅವೆರಡೂ ಆಗಲೇ ಇಲ್ಲ. ಅದರಲ್ಲೂ ಅಶೋಕ್ ಪಟ್ಟಣ ಮೋಸ್ಟ್ ಸೀನಿಯರ್, ಅವ್ರದ್ದು ಆಗಲೇಬೇಕಾಯ್ತು ಪಾಪ, ಆಗಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾದ. ಅವೆರಡು ಪೋಸ್ಟ್ ಪ್ರಯತ್ನ ಮಾಡಿದ್ರು, ಕೌನ್ಸಿಲರ್ ಸಲುವಾಗಿ ಪ್ರಯತ್ನ ಮಾಡಿದರು. ಆದರೆ ಡಿ ಕೆ ಶಿ ಅವರು ಭಾಳ ಜಾನ ಇಟ್ಕೊಂಡು ಏನು ಮಾಡಿದ್ರಪ್ಪ ಅಂದರೆ ಇಬ್ಬರನ್ನ ಇಟ್ಕೊಂಡು 3 ಮಂದಿನ ಮಾಡ್ಬೋದು ಏನೋ ಇತ್ತು. ಯಾಕಂದರೆ ಈಗ ಒಂದು ವೇಳೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಮಾಡಿದರೆ ಟೀಕೆ ಒಳಗಾಗ್ತಾಯಿದ್ರು, ಯಾವ ಆತ್ಮೀಯರಿ ಹಾಗೆ ಹೀಗೆ ವ್ಯಂಗ್ಯವಾಗಿ ಮಾತಾಡ್ತಾಯಿದ್ರು. ಅದು ತಪ್ಪಿಸ್ಕೊಂಡ್ರು ಮೊದಲು ಅವರು. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ನ ಬದಿಗೆ ಸೇರಿಸಿ ಲಕ್ಷ್ಮಣ್ ಸವದಿ ಅವರನ್ನು ಇಲ್ಲೇ ಮಂತ್ರಿಗೆ ತಂದು ನಿಲ್ಲಿಸಿದ್ದಾರೆ. ಅಂದರೆ ಮುಂಬರುವ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯ ಮೇಲೆ ಹಿಡಿದು ಸಾಧಿಸ್ಬೇಕು ಅನ್ನೋಂಥ ಮನೋಭಾವನೆ ಅದ. ಅಂದಾಗ ಈ ನಮ್ಮ ಸತೀಶ್ ಅವ್ರನ್ನ ಆಗಿರ್ಬೋದು, ಎ ಬಿ ಪಾಟೀಲನವರು ಆಗಿರ್ಬೋದು, ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿಕೊಂಡು ತಮಗೆ ಪ್ರತಿಸ್ಪರ್ಧೆಯನ್ನು ಮಾಡ್ಕೊಳ್ತಾರೆ ಅವರು ಅನ್ನೋ ಸಣ್ಣ ಪ್ರಶ್ನೆ. ಇದಕ್ಕೆ ಅವ್ರು ಸತೀಶ್ ಅವ್ರು ಬುದ್ಧಿಂತರ ಉತ್ತರ ಹುಡುಕ್ತಾರೆ, ಆ ಮತ್ತು ಬೇರೆ. ಆದರೂ ಒಂದಿಷ್ಟು ನಮ್ಮ ಜನರು ನಡಕ್ಕೆ ಈ ಪ್ರಶ್ನೆ ಮಾಡಲೇಬೇಕಾಗಿದೆ. ಆಗ್ಬೋದಾ ನಮ್ಮ ಸತೀಶ್ ಅವರು ಮತ್ತು ಎಂ ಬಿ ಪಾಟೀಲ್ ಇಬ್ಬರೂ ಉಪಮುಖ್ಯಮಂತ್ರಿ ಮಾಡ್ಬೋದಾ ಈಗಿನ ಸಿ ಎಮ್ ಅವರು ಅಂತೇಳಿ ಒಂದು ಮೂಲಭೂತವಾದ ಪ್ರಶ್ನೆ. ಇದಕ್ಕೆ ಉತ್ತರ ಕೊಡಬೇಕಾದಂಥವರು ಮುಖ್ಯವಾಗಿ ಡಿ ಕೆ ಶಿ ಅವರು ಅದನ್ನು ಉತ್ತರ ಕೊಡೋಕ್ಕೆ ಸಾಧ್ಯವೂ ಇಲ್ಲ. ಯಾಕಂದ್ರೆ ಈ ಅವರ ಸಂಪುಟ ವಿಸ್ತರಣೆಯ ಒಂದು ಗದ್ದೆ ಅಂತಲ್ಲೇ ಹೇಗಾದ್ಮೇಲೆ ಅದನ್ನು ಹೊರಗೆ ಬರಬೇಕಂತ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ತಾವು ನಿರ್ಮಿಸಿಕೊಂಡಂತಹ ಒಂದು ಬಲಿಯಲ್ಲಿ ಇವತ್ತು ಡಿ ಕೆ ಶಿ ಅವರು ಒದ್ದಾಡ್ತಾ ಇದ್ದಾರೆ. ಸರಳ ಇರ್ತದೆ ಭಾಳ. ಸಿದ್ದರಾಮಯ್ಯನ ವಿಶ್ವಾಸ ತೆಗೆದುಕೊಂಡು ಅವ್ರು ಹೇಳುವಂಥ ಕೆಲವೊಂದು ಮಂದಿ ತೊಗೊಂಡು ಹೋಗಿಬಿಟ್ರೆ ಮುಗಿದೇ ಬಿಡ್ತಿದ್ದು. ಏನು ಭಾಳ ದೂರ ಬಂದಿದ್ದಾರೆ. ಅದೇ ಕಾಲಕ್ಕೆ ಬಿಡದಿ ವಿಷಯದಲ್ಲಿ ಸಹಿತ ಅನಗತ್ಯ ಸಮಸ್ಯೆನ ಮೇಲೆ ತೊಗೊಂಡು ಹೋಗಿಬಿಟ್ರು. ಅದರ ಬದಲಾಗಿ ಇವತ್ತಿನ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಭ್ರಷ್ಟಾಚಾರಗಳನ್ನು ಬಡಿದು ಹಾಕುವೆ ಅಂತೇಳಿ ಆ ಕೆಲಸ ಏನಾದರೂ ಮಾಡಿದರೆ ಭಾಳ ಬೆಸ್ಟ್ ಆಗ್ತದೆ. ಆ ಕೆಲಸ ಮಾಡಬಲ್ಲರ ಅನ್ನೋದು ಪ್ರಶ್ನೆಗಳು. ಆ ಮಾತು ಬೇರೆ. ಸಾಮಾನ್ಯವಾಗಿ ವಿರೋಧಿಗಳು ಮಾತಾಡ್ತಾರೆ, ಹೆಂಗೆ ಸಾಧ್ಯ ಇದೆ ರೀ ಅದು ಭ್ರಷ್ಟಾಚಾರ